ಭಗವಂತನ ಹಾಡತಿಯಂತೆ ಹರಿಶ್ಚಂದ್ರನ ಬಾಯಿಯಲ್ಲಿ ಸುಳ್ಳನ್ನು ಹೇಳಿಸ್ತೇನೆ ಅಂತ ವಿಶ್ವಾಮಿತ್ರ ದೇವಲೋಕದಲ್ಲಿ ವಸಿಷ್ಠ ಮುನಿಗೆ ಪಂಥವನ್ನು ಮಾಡಿ ಕೋಪದಿಂದ ಭೂಲೋಕದ ಕಡೆ ಬಂದಾಗ, ತನ್ನ ಆಶ್ರಮದ ಕಡೆ ಬಂದಾಗ, ಆಶ್ರಮದಲ್ಲಿ ಈ ವಿಶ್ವಾಮಿತ್ರನಿಗೊಬ್ಬ ಶಿಷ್ಯ ಇದ್ದ. ಅವನ ಹೆಸರು ನಕ್ಷತ್ರಿಕ ಅಂತ. ನನಗೆ ಇವನವಲ್ಲ ಹಂಗೆ. ನಕ್ಷತ್ರಿಕ ಅನ್ನೋನು ವಿಶ್ವಾಮಿತ್ರರ ಶಿಷ್ಯನಾಗಿರ್ಬೇಕಾದ್ರೆ ಆಶ್ರಮದ ಕಡೆ ಬಂದಾಗ ಆ ಹರಿಶ್ಚಂದ್ರನನ್ನ ಬೀಳಿಸ್ತೇನೆ, ಸುಳ್ಳಿನ ಸುರಿಮಳೆ ಸುರಿಸ್ತೇನೆ ಅಂತ ಪಣ ತೊಟ್ಟ ವಿಶ್ವಾಮಿತ್ರರು ಶಿಷ್ಯನ ಬಳಿಗೆ ಬರ್ತಾರೆ. ನಕ್ಷತ್ರಿಕ, ಓ ಗುರುಗಳೇ, ಇದೇನಿದು ದೇವಲೋಕದಿಂದ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ದೇವಲೋಕದಿಂದ ಬಂದ್ರಲ್ಲ, ಏನಾದ್ರೂ ಹೊಸ ವಿಚಾರ ತಂದಿದ್ದೀರಾ? ನಕ್ಷತ್ರಿಕ, ಒಂದು ಮಹತ್ ಕಾರ್ಯವನ್ನ ಪಣ ತೊಟ್ಟು ಬಂದಿದ್ದೇನೆ ದೇವಲೋಕದಿಂದ. ಏನು ಮಹತ್ ಕಾರ್ಯವ? ಏನ್ ಸ್ವಾಮಿ ಅದು? ಏನು ಗುರುರಾಜನ್ ಹೇಳಿ. ಅಯೋಧ್ಯ ಸಾಮ್ರಾಜ್ಯದ ಹರಿಶ್ಚಂದ್ರ ಭೂಪಾಲನ ಕೈಯಲ್ಲಿ ಸುಳ್ಳನ್ನು ಹೇಳಿಸ್ತೇನೆ ಅಂತ ವಸಿಷ್ಠ ಮುನಿಗಳಿಗೆ ಪಂಥ ಮಾಡಿ ಪಣ ತೊಟ್ಟು ಇಲ್ಲಿಗೆ ಬಂದಿದ್ದೇನೆ. ಹೇಗಿದೆ ನನ್ನ ಪಣ? ಅಯ್ಯಯ್ಯೋ ಗುರುರಾಜನ್, ಈ ಮಹಾಕಾರ್ಯ ಮಾಡೋದಿಕ್ಕೆ ದೇವಲೋಕದಿಂದ ಬಂದ್ರ? ಅಯ್ಯೋ ನಾನೇನೋ ಅನ್ಕೋಬಿಟ್ಟೆ. ನಕ್ಷತ್ರಿಕ, ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ. ಅಂದಾಗೆ ಈಗ ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳು ಹೇಳಿಸೋದು ಉಂಟಾ? ಅವನು ಸುಳ್ಳು ಹೇಳಿಸ್ತೀನಿ ಅಂತ ಪಣ ತೊಟ್ಕ ಬಂದಿದ್ದೀರಲ್ಲ, ಸೋಲು ನಿಮಗೆ ಖಚಿತ ಆಗೋಗುತ್ತೆ ಬಿಡಿ. ನಕ್ಷತ್ರಿಕ, ನಾನು ಅದನ್ನ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದದ್ದು. ಅದಕ್ಕಾಗಿ ಇಲ್ಲಿಗೆ ಬಂದದ್ದು, ನಿನ್ನ ಸಹಾಯ ಬೇಡದಕ್ಕೆ ಬಂದದ್ದು. ನೋಡು, ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳು ಹೇಳಿಸ್ಬೇಕು, ಅದೇ ನನ್ನ ಮುಖ್ಯವಾದ ಕೆಲಸ. ನಿನ್ನಿಂದ ಏನಾದ್ರು ಉಪಕಾರ ಆಗಿದ್ರೆ ಹೇಳು, ಇಲ್ಲ ಹೊರಟೋಗು. ಇರಿ ಗುರುರಾಜನ್ ಇರಿ. ಆಕ್ರೋಶ ಪಟ್ರೆ ಉಪಾಯ ಸಿಗಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ಹರಿಶ್ಚಂದ್ರನ ಬಾಯಲ್ಲಿ ಸುಳ್ಳು ಹೇಳಿಸೋದು, ಅವನ ಕೈಯಲ್ಲಿ ವ್ರತಭ್ರಷ್ಟತೆಯ ಕೆಲಸ ಮಾಡಿಸೋದು ಸಾಮಾನ್ಯವಾದ ವಿಚಾರ ಅಲ್ಲ. ಈಗ ನೀವು ಗೆಲ್ಲಬೇಕು, ಅದಕ್ಕೊಂದು ಉಪಾಯ ಬೇಕು. ಗುರುಗಳೇ, ಈಗ ಹರಿಶ್ಚಂದ್ರ ತನ್ನ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ನೀವು ನನಗೆ ಹೇಳಿದ್ರೆ ಅದಕ್ಕೆ ತಕ್ಕ ಉಪಾಯ ನಾನು ನಿಮಗೆ ಹೇಳ್ತೇನೆ. ಸರಿ ಇರು, ನನ್ನ ಜ್ಞಾನ ದೃಷ್ಟಿಯಲ್ಲಿ ನೋಡ್ತೀನಿ ಅಂತ ವಿಶ್ವಾಮಿತ್ರ ತನ್ನ ಜ್ಞಾನ ದೃಷ್ಟಿಯಲ್ಲಿ ನೋಡಿದಾಗ ಅಲ್ಲಿ ಹರಿಶ್ಚಂದ್ರ ತನ್ನ ಸಾಮ್ರಾಜ್ಯದಲ್ಲಿ ಬಡವರು ಬಲ್ಲಿದರಿಗೆಲ್ಲ ದಾನ ಮಾಡ್ತಾ ಇದ್ದಾನಂತೆ, ವಸ್ತ್ರ, ದುಡ್ಡು, ಹಣವೆಲ್ಲವನ್ನ. ಅದನ್ನು ನೋಡಿ ಸಂತೋಷಪಟ್ಟ ವಿಶ್ವಾಮಿತ್ರ, ಆಹಾ ಗುರುರಾಜ ಯಾವ ನಕ್ಷತ್ರಿಕ. ಹರಿಶ್ಚಂದ್ರ ಈ ಸಮಯದಲ್ಲಿ ತನ್ನ ಅಯೋಧ್ಯ ಸಾಮ್ರಾಜ್ಯದಲ್ಲಿ ದಾನ ಧರ್ಮಗಳಲ್ಲಿ ನಿರತನಾಗಿದ್ದಾನೆ ಕಣೆಯ. ದಾನ ಧರ್ಮ. ಗುರುರಾಜ, ಒಂದು ಉಪಾಯವಿದೆ. ಅವನನ್ನ ಸ್ವತಃ ವ್ರತಭ್ರಷ್ಟನಾಗಿ ಮಾಡಲು ನನ್ನ ಹತ್ರ ಒಂದು ಉಪಾಯ ಇದೆ, ಕೇಳುವಿರಾ? ಅದೇನು ಹೇಳು ನಕ್ಷತ್ರಿಕ, ಅದೇನು ಹೇಳು. ಕೇಳಲು ಕೊಡಲು ಅಸಾಧ್ಯವಾಗದನ್ನ ಕೇಳಿದ್ರೆ ಹೆಂಗ್ ಕೊಡ್ತಾನವನು? ಏನ್ ಹೇಳ್ತಾ ಇದೆ ನಕ್ಷತ್ರಿಕ? ಸ್ವಲ್ಪ ಬಿಡಿಸಿ ಹೇಳು. ಬಿಡಿಸಿ ಹೇಳ್ತೀನಿ ಕೇಳಿ ಗುರುಗಳೇ. ಒಂದು ಮಾತಂಗದ ಮೇಲೆ ವರಿಷ್ಠವಾದ ಎತ್ತರವಾದ ವ್ಯಕ್ತಿಯನ್ನು ನಿಲ್ಲಿಸಿ ಅವನ ಕೈಯಲ್ಲಿ ಕಬಡೆಯನ್ನು ಕೊಟ್ಟು ಆ ಕಬಡೆಯನ್ನು ಆಕಾಶದ ಎತ್ತರಕ್ಕೆ ಎಷ್ಟು ಎತ್ತರಕ್ಕೆ ಇಸ್ತಾನೋ ಅಷ್ಟು ಎತ್ತರದ ಸುವರ್ಣ ರಾಶಿ ಕೇಳಿದ್ರೆ ಕೊಟ್ಟು ಬಿಡ್ತಾನ. ಆಗ ಅವನು ಕೊಡಲ್ಲ ಅಂತ ಹೇಳ್ತಾನೆ. ನೀವು ಗೆದ್ದಾಗತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಏನಂತೀರಾ? ಬಲೆ ಬಲೆ ನಕ್ಷತ್ರಿಕ, ನನ್ನ ಶಿಷ್ಯನಾಗಿದ್ದಕ್ಕೂ ಸಾರ್ಥಕವಾಯ್ತು ಬಿಡು. ಎಷ್ಟೇ ಆದ್ರೂ ನಾನು ಶಿಷ್ಯ ಅಲ್ವ ಗುರುಗಳೇ? ನೀವೇಗೋ ನಾನು ಹಾಗೆ, ಗುರುಗೆ ತಕ್ಕ ಶಿಷ್ಯ. ನಿನ್ನ ಮಾತು ಸತ್ಯ. ಕೇಳದ ಅಸಾಧ್ಯವಾದನ್ನ ಕೇಳಿದ್ರೆ ಅವನೆಲ್ಲಿ ಕೊಡ್ತಾನೆ? ಸೋಲನ್ನು ಒಪ್ಕೊಳ್ಳೇಬೇಕು. ಸರಿ, ಆಗಿದ್ರೆ ನಿನ್ನ ಉಪಾಯ ಚೆನ್ನಾಗಿದೆ, ನಡಿ ಹೋಗೋಣ. ಸರಿ ಗುರುರಾಜನ್, ನಡ್ರಿ ಹೋಗೋಣ ಅಂತ ವಿಶ್ವಾಮಿತ್ರ ಮತ್ತು ನಕ್ಷತ್ರಕ್ಕೆ ಇರುವರು ಹರಿಶ್ಚಂದ್ರನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಲು ಬರ್ತಾ ಇದ್ದಾರಂತೆ ಅಯೋಧ್ಯ ಸಾಮ್ರಾಜ್ಯದ ಕಡೆಗೆ. ಇತ್ತ ಅಯೋಧ್ಯ ಸಾಮ್ರಾಜ್ಯದಲ್ಲಿ ಹರಿಶ್ಚಂದ್ರ ಭೂಪಾಲ ದಾನ ಧರ್ಮಗಳನ್ನು ಮಾಡ್ತಾ ಕುಟುಂಬದ ಸಮೇತನಾಗಿ ಭಕ್ತಿಯಿಂದ ಆ ಪರಮಾತ್ಮನ ಸಂಕೀರ್ತನೆಯನ್ನು ಮುಳುಗಿ ದೈವಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾನೆ. ಪಾಪ ಅವತ್ತೇ ಅವನ ಸಂತೋಷದ ಕೊನೆಯೇನೇನೋ ಏನಾಗುತ್ತೆ ನೋಡಿ. ಒಂದೇ ಸುರಾಣಾಂ ಸಾರಂಚ ಸುರೇಶೋ ಲೋಹಿತಂ ಯೋಗೀಶ್ವರಂ ಯೋಗವೀರ್ಯಂ ಯೋಗಿನಾಂಚ ಗುರುಗುರುಂ ಜ್ಞಾನಾನಂದಂ ಜ್ಞಾನರೂಪಂ ಜ್ಞಾನದೇವೋ ಸನಾತನೋ ತಪಸಾ ಫಲದಾರಂ ದಾತಾರೋ ಸರ್ವಸಂಪದಾ.
ಒಂದೇ ಪಾರ್ವತಿ ಪರಮೇಶ್ವರೋ ಒಂದೇ ಪಾರ್ವತಿ ಪರಮೇಶ್ವರೋ ಒಂದೇ ಗಗನಾದಿತ್ಯ ವರದ ಒಂದೇ ಗಗನಾದಿತ್ಯ ವರದ ಒಂದೇ ಪಾರ್ವತಿ ಪರಮೇಶ್ವರೋ 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 शतकोटि प्रकाशो भानुकोटि शतकोटि प्रकाशो भानुकोटि शतकोटि प्रकाशं दीनमानसौ शुपूजितौ दीनमानसौ शुपूजितौ भूतेश्वरौ योगीश्वरौ भूतेश्वरौ योगीश्वरो विश्वनाथ श्री भीमेश्वरो विश्वनाथ श्री भीमेश्वरो वन्दे पार्वती परमेश्वरो वन्दे गगनादित्य वरदा वन्दे पार्वती परमेश्वरो 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 ದಿಮಿಟ ದಿಮಿ ದಿಮಿ ಗಿಡತಗತೋ ಗಾನನಾಟ್ಯಲೋಲೋ ಸಂಗೀತ ಸಾಹಿತ್ಯ ಸುಮಧುರ ಗಾನ ವೇದ ಸಾರೋ ದಿಮಿಟ ದಿಮಿಟ ದಿಮಿ ದಿಮಿ ಗಿಡತಗತೋ ಗಾನನಾಟ್ಯಲೋಲೋ ಸಂಗೀತ ಸಾಹಿತ್ಯ ಸುಮಧುರ ಗಾನ ವೇದ ಸಾರಂ ಶಂಭೋ ಶಿವ ಶಂಭೋ ಪಾರ್ವತಿ ಪದೇ ಶಂಭೋ ಶಿವ ಶಂಭೋ पार्वती पदे पार्वती पदे पार्वती पदे ಭಕ್ತಿಯಿಂದ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡ್ತಾ ದಾನ ಧರ್ಮಗಳನ್ನ ಆಡ್ತಾ ಪ್ರಜೆಗಳ ಜೀವನದಲ್ಲಿ ಉದ್ಧಾರವಾಗ್ತಾ ಸತ್ಯ ಪರಿಪಾಲನೆ ಮಾಡ್ತಾ ಹರಿಶ್ಚಂದ್ರ ಭೂಪಾಲ ಕಾಲ ಕಳೀತಾ ಇದ್ರೆ ಆ ಪುಣ್ಯವಾದಂತ ಆ ಅಯೋಧ್ಯ ಸಾಮ್ರಾಜ್ಯದ ಕಡೆಗೆ ಯಾವ ವಿಶ್ವಾಮಿತ್ರ ಮತ್ತು ನಕ್ಷತ್ರಕ್ಕೆ ಇರುವರು ಕೂಡ ಬರ್ತಾ ಇದ್ದಾರಂತೆ ನೋಡಿ. ಇದೆಲ್ಲ ಹೋಯ್ತಾರ ಟೀ ಕುಡ್ಕೊಂಡು ಬಜ್ಜಿ ತಿನ್ಕ ಹೋಗಿ ಅಂತ ಕುಡ್ಸಿದ್ದು ನಿಮ್ನ ಇನ್ನು ಮೇಲೆ ಮುಂದೆ ಕಥೆ ಚೆನ್ನಾಗಿರೋದು. ಈಗ ಮುಖ್ಯವಾದ ಘಟ್ಟ ಬಂದ್ಬಿಟ್ಟು ಬೇಗ 3 ಸೀಟ್ ಹೋಯ್ತಾ ಇದ್ರ ಲೆಕ್ಕ ಹಾಕೊಂಡಿದೆ. ಅವ್ರು ಗ್ಯಾಸ್ ಆಫ್ ಮಾಡಿದಾರ ಏನೋ ನೋಡಕ್ ಹೋಯ್ತವ್ರ. ಗ್ಯಾಸ್ ಆಫ್ ಮಾಡಿದಾನ ಆಫ್ ಮಾಡಿರೋ ಅಂತ ನೋಡಕ್ ಹೋಯ್ತವ್ರ. ಇಷ್ಟೊತ್ತು ಮೇಲೆ ಯಾವ ಗ್ಯಾಸ್ ಆಫ್ ಮಾಡೋದೇನು ಗ್ಯಾಸ್ ಇದ್ದೋಗಿರುತ್ತಲ್ಲ ಅದು ಗ್ಯಾಸ್ ಆಫ್ ಮಾಡ್ದನಂತ ಗ್ಯಾಸ. ಇನ್ ಕೆಲವರೆಲ್ಲ ಆಲ್ಟ್ ಗಾಡಿ ಏನಾಗದ ಇರ್ಲಿ ಭಗವಂತ ಒಳ್ಳೇದು ಮಾಡ್ಲತ್ತಾಗೆ. ಯಾಕಂದ್ರೆ 360 ನಿದ್ದೆ ಮಾಡೋದು ಇದ್ದೇ ಇರುತ್ತೆ. ಒಂದಿನ ನಾವು ನಿದ್ಗೆಟ್ಟು ಒಂದು ಪುಣ್ಯವಾದ ಕಾರ್ಯದಲ್ಲಿ ಪಾಲ್ಗೊಂಡಾಗ
ಯಾಕಂದ್ರೆ ನಾವೆಲ್ಲರೂ ಕೂಡ ಒಳ್ಳೇದಾಗ್ತೀವಿ. ಇವತ್ತು ನೀಲ್ಕಂಠಪ್ಪನವ್ರು ಕಾರ್ಯ ಮಾಡ್ತಾ ಇದೀವಿ ಅನ್ಬೋದು, ಒಂದೆಲ್ಲ ದಿನ ಅದು ನಮ್ಗೆ ಬಂದೇ ಬರುತ್ತಲ್ಲ, ತಪಸ್ಕೊಳಕ್ ಆಗಲ್ವಲ್ಲ. ಅವರ ಪುಣ್ಯ ಕಾರ್ದ ನಮ್ಗೆಲ್ಲ ಒಂದು ಕಿಂಚಿತ್ ಪುಣ್ಯ ಸಿಗ್ತಾರದ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಭಗವಂತನ ಒಂದು ಸಹಕಾರ ಭಾರಿ ಆಕಳಕಾನಾಗದ. ಇಲ್ಲಿ ನಮ್ಮ ಕಥೆಯಲ್ಲಿ ನೋಡಿ, ಹರಿಶ್ಚಂದ್ರನ ಆಸ್ಥಾನದ ಕಡೆಗೆ ವಿಶ್ವಾಮಿತ್ರ ನಕ್ಷತ್ರಕ್ಕೆ ಇರುವರು ಕೂಡ ಬಂದಾಗ ಹರಿಶ್ಚಂದ್ರ ಭೂಪಾಲನ ಕಡೆಗೆ ಸೇನಾಧಿಪತಿಯಾದ ನೋಡೋಡು ಬರ್ತಾನೆ. ಪ್ರಭು ಪ್ರಭು ಪ್ರಭು, ಚಾರು ವಾರ್ತೆಯನ್ನು ಸೇನಾಧಿಪತಿ ಪ್ರಭು. ಒಂದೇ ಸಮಯದಲ್ಲಿ ಗುರು ಶಿಷ್ಯರಾದಂತಹ ವಿಶ್ವಾಮಿತ್ರ ನಕ್ಷತ್ರಕ್ಕೆ ಇರುವರು ಕೂಡ ನಮ್ಮ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ ಪ್ರಭು. ವಿಶ್ವಾಮಿತ್ರ ಗುರುಗಳು ಬರ್ತಾ ಇದ್ದಾರೆ. ಏನು, ನಮ್ಮ ಗುರುಗಳಾದ ವಿಶ್ವಾಮಿತ್ರರು ಬರ್ತಾ ಇದ್ದಾರ? ಎಂತ ಸೌಭಾಗ್ಯ ಇವತ್ತು, ಎಂತ ಪುಣ್ಯವಾದ ದಿನ ಅದು. ನೋಡಿಲಿ, ಫಲಪುಷ್ಪಗಳನ್ನೆಲ್ಲ ಕೂಡ ಸಿದ್ಧತೆ ಮಾಡಿ ಗೌರವಾನ್ವಿತವಾಗಿ ಮಹಾಗುರುಗಳನ್ನ ನಮ್ಮ ಆಸ್ಥಾನಕ್ಕೆ ಬರಮಾಡಿ ಆತಿಥ್ಯವನ್ನ ಕಳಿಸೋಣ, ಅವರಿಗೆ ಆತಿಥ್ಯವನ್ನು ಸ್ವೀಕರಿಸುವಂತೆ ಮಾಡೋಣ ಅಂತ ಫಲಪೂಜೆ ಆದಿಗಳನ್ನೆಲ್ಲ ಮಾಡಿ ಸಿದ್ಧತೆ ಮಾಡಿಕೊಂಡು ಆಸ್ಥಾನದ ಒಳಗಡೆ ಆಗಮಿಸುತ್ತಿರುವಂತ ವಿಶ್ವಾಮಿತ್ರರಿಗೆ ಗುರುಪಾದ ಪೂಜೆಯನ್ನು ಮಾಡ್ತಾ ಇದ್ದಾನೆ ಯಾವ ಹರಿಶ್ಚಂದ್ರ ಭೂಪಾಲ. ಹೇಗೆ? ಗುರು ಬ್ರಹ್ಮ ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರುದೇವೋ ಮಹೇಶ್ವರ. ಗುರುಗಳೇ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ತಸ್ಮೈ ಶ್ರೀ ಗುರವೇ ನಮಃ, ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳ ಆತಿಥ್ಯವನ್ನು ಬಹಳ ಭಕ್ತಿಯಿಂದ ಹರಿಶ್ಚಂದ್ರ ಭೂಪಾಲ ಮಾಡ್ತಾ ಇದ್ರೆ ವಿಶ್ವಾಮಿತ್ರರು ಹೇಳ್ತಾರೆ, ಬಲೆ ಬಲೆ ಹರಿಶ್ಚಂದ್ರ, ನಿನ್ನ ಈ ಆತಿಥ್ಯಕ್ಕೆ ನಾನು ಬಹಳ ಸಂತೋಷ ಪಟ್ಟೆ. ಎದ್ದೇಳು ಮೇಲೆ ಗುರುವರ್ಯ, ಎಂತ ಶುಭ ದಿನ ನನ್ನದು. ನಿಮ್ಮಿಂದ ಪಾವನವಾಯಿತು ನಮ್ಮ ಅಯೋಧ್ಯ ಸಾಮ್ರಾಜ್ಯವೇ. ಇಂದಿಗೆ ನನ್ನ ಜೀವನ ಪಾವನ ಪಾವನ. ಸಂತೋಷ ಬೇಡ, ಸಂತೋಷ ಬೇಡ, ಸಾವಧಾನ ಹರಿಶ್ಚಂದ್ರ, ಸಾವಧಾನ. ನಾವಿವತ್ತು ಬಂದಿರುವುದು ಇಲ್ಲಿಗೆ ಕಾರ್ಯಾರ್ಥಕವಾಗಿ. ಅದಕ್ಕಾಗಿ ನಿನ್ನ ಸಾಮ್ರಾಜ್ಯವನ್ನೇ ಆಯ್ಕೆ ಮಾಡಿಕೊಂಬಂದಿದ್ದೇವೆ. ಬಹಳ ಸಂತೋಷ ಪೂಜ್ಯರೇ. ಹೇಳಿ, ನನ್ನಿಂದ ಏನಾಗಬೇಕು? ಮೊದಲು ಹೋಗಿ ಸಿಂಹಾಸನದ ಮೇಲೆ ಕುಳಿತುಕೋ. ಸರಿ ಗುರುವರ್ಯ, ಸರಿ ಅಂತ ನೇರವಾಗಿ ಬಂದು ಹರಿಶ್ಚಂದ್ರ ಸಿಂಹಾಸನದ ಮೇಲೆ ಕುಳಿತವನು ಗೌರವಾನ್ವಿತವಾಗಿ ಕೇಳ್ತಾನೆ, ಹೇಳಿ ವಿಶ್ವಾಮಿತ್ರ ಗುರುಗಳೇ, ಈ ಭಕ್ತನಿಂದ, ಈ ಶಿಷ್ಯನಿಂದ ನಿಮಗೇನಾಗಬೇಕು? ನೋಡು ಹರಿಶ್ಚಂದ್ರ, ನಮ್ಮ ಆಶ್ರಮದಲ್ಲಿ ಮಹಾಯಾಗವನ್ನು ನಾವು ಏರ್ಪಾಡು ಮಾಡಿಕೊಂಡಿದ್ದೀವಿ. ಆ ಮಾಡುವಂತ ಯಾಗಕ್ಕೆ ಸ್ವಲ್ಪ ದ್ರವ್ಯರಾಶಿಯ ಕೊರತೆಯಾಗಿದೆ. ಅಷ್ಟರಲ್ಲಿ ನಕ್ಷತ್ರ ಕೇಳ್ತಾನೆ, ನೋಡು ಹರಿಶ್ಚಂದ್ರ, ನಮ್ಮ ವಿಶ್ವಾಮಿತ್ರ ಗುರುಗಳು ಸುಮ್ಮನೆ ಸನ್ನೆ ಮಾಡಿದ್ರೆ ದೇವಲೋಕದ ದೇವೇಂದ್ರನೇ ದ್ರವ್ಯರಾಶಿಯನ್ನು ತಂದಿಟ್ಬಿಡ್ತಾ ಇದ್ದ. ಪಕ್ಕದಲ್ಲಿರೋ ಕುಬೇರ ಅಂತೂ ಕೇಳಕ್ಕಿಂತ ಮುಂಚೆನೆ ಇಟ್ಬಿಡ್ತಾ ಇದ್ದ. ಅವರ ಅಭಿಕ್ಷೆಯನ್ನು ಗೊತ್ತಾ? ನಮ್ಮ ಕುಲ ಸಂಜಾತನಾದ ನಿನ್ನ ಹತ್ರ ಬಂದವ್ರೆ, ನಮ್ಮೊಂದು ಚೆನ್ನಾಗಿರ್ಲಿ ಅಂತ. ಸ್ವಲ್ಪ ಅವ್ರದ್ದು ಹೇಳದ್ನ ಸ್ವಲ್ಪ ಕೇಳಿಸ್ಕೋ ಸರಿಯಾಗಿ. ಹೇಳಿ, ಖಂಡಿತವಾಗ್ಲು ಕೇಳ್ತೇನೆ. ಅದೇನು ಹೇಳಿ ಗುರುಗಳೇ? ನಮಗೆ ದ್ರವ್ಯರಾಶಿಯ ಕೊರತೆಯಾಗಿದೆ, ಕೇಳಿದಷ್ಟು ಕೊಡುವೆಯ ಹರಿಶ್ಚಂದ್ರ? ಗುರುಗಳೇ, ನನ್ನಲ್ಲಿ ಕೊಡುವುದು ಏನೇ ಆದರೂ ನಿಮಗೆ ಖಂಡಿತವಾಗ್ಲೂ ಕೊಡ್ತೇನೆ. ಅದೇನು ಹೇಳಿ ಗುರುಗಳೇ? ನಕ್ಷತ್ರಿಕ ಹೇಳವನಿಗೆ. ಆಹಾ, ಆಯ್ತು ಗುರುಗಳೇ. ಹರಿಶ್ಚಂದ್ರ, ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳಪ್ಪ. ಎಷ್ಟು ದ್ರವ್ಯರಾಶಿ ಅಂದ್ರೆ, ಒಂದು ಮಾತಂಗದ ಮೇಲೆ ಬಲಿಷ್ಠವಾದ ಎತ್ತರವಾದ ವ್ಯಕ್ತಿ ನಿಂತು ಅವನ ಕೈಯಲ್ಲಿ ಕವಡೆಯನ್ನು ಕೊಟ್ಟು ಆ ಕವಡೆಯನ್ನು ಆಕಾಶದ ಎತ್ತರಕ್ಕೆ ಎಷ್ಟು ಎತ್ತರಕ್ಕೆ ಎಸಿತಾನೋ ಅಷ್ಟು ಎತ್ತರದ ದ್ರವ್ಯರಾಶಿ. ಕೊಡುವೆಯಾ ಕೊಡುವೆಯಾ? ಹರಿಶ್ಚಂದ್ರ ನೋಡಿ, ಕೇಳಿದ ತಕ್ಷಣವೇ ಅಷ್ಟೂ ದ್ರವ್ಯರಾಶಿಯು ನಿಮ್ಮ ಪಾಲಾಯಿತು ಅಂದ್ರು.
ಆಗಂದು ಕೂಡಲೇ ವಿಶ್ವಾಮಿತ್ರನ ದಂಡ ಕಮಂಡ ಕೆಳಗಡೆ ಬಿದ್ದು. ಅಯ್ಯೋ ಶಿವ, ಒಂದೇ ಸರಿ ನಮ್ದೇ ಇರ್ಬಿಟ್ನಲ್ಲಪ್ಪ. ನಕ್ಷತ್ರ ಕೇಳ್ದ, ಗುರುಗಳೇ ಅಷ್ಟು ಹೆಂಗ್ ಒತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗುರುಗಳೇ ನಿಮ್ನೆ ಕೇಳ್ತಾ ಇರೋದು. ಸುಮ್ಮನಿರಯ್ಯ, ಸುಮ್ಮನಿರು. ಹರಿಶ್ಚಂದ್ರ ನಗ್ತಾನೆ. ನಕ್ಷತ್ರಕರೇ ಚಿಂತೆ ಪಡಬೇಡಿ. ಸತ್ಯಕೀರ್ತಿ ಮಂತ್ರಿ, ಅಷ್ಟು ದ್ರವ್ಯರಾಶಿಗಳು ಆನೆಗಳ ಬಂಟಗಳ ಮೇಲೆ ಜೋಪಾನವಾಗಿ ವಿಶ್ವಾಮಿತ್ರನ ಆಶ್ರಮ ಸೇರಬೇಕು. ಅದಕ್ಕೆ ತಕ್ಕ ಏರ್ಪಾಡುಗಳನ್ನು ಮಾಡು. ಆಗ ವಿಶ್ವಾಮಿತ್ರ ಹೇಳ್ತಾನೆ, ಸ್ವಲ್ಪ ತಾಳು ಹರಿಶ್ಚಂದ್ರ. ನಿನ್ನ ದಾನವೈಕ್ಯಕ್ಕೆ ನಾನು ಸೋತೆ, ಆದರೆ ನಾವು ಹೇಳೋದನ್ನು ಸ್ವಲ್ಪ ಕೇಳು. ದ್ರವ್ಯರಾಶಿಗಳನ್ನು ಕೇಳಿದ್ದೇವೆ ನಿಜ, ಆದರೆ ಈಗ ಬೇಕಾಗಿಲ್ಲ. ಅದು ನಮಗೀಗ ಬೇಕಾಗಿಲ್ಲ. ಯಜ್ಞಕ್ಕೆ ಯಾಗಕ್ಕೆ ಎಲ್ಲ ಸಕಲ ಏರ್ಪಾಡುಗಳನ್ನು ನಾವು ಮಾಡ್ಕೋಬೇಕು. ಅದು ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಅಲ್ಲಿ ತನಕ ಅಷ್ಟೂ ದ್ರವ್ಯರಾಶಿ ನಿನ್ನಲ್ಲೇ ಇರಲಿ. ಯಾಕೆಂದ್ರೆ ಆಶ್ರಮದ ಕಡೆ ಕಳ್ಳಕಾಕರ ಕೈವಾಡ ಚೆನ್ನಾಗಿದೆ. ಇಷ್ಟಿರೋದು ಯಾರು ಬಿಡ್ತಾರೇನೆಯ? ಅಲ್ಲಿ ನಮಗೆ ಅಷ್ಟೂ ಬಂಧನವಾದಂಥದ್ದು ಯಾವುದೂ ಇಲ್ಲ. ಅದಕ್ಕೆ ನಿಮ್ಮ ಆ ರಾಜ್ಯದಲ್ಲೇ ಇರಲಿ, ನಾವು ಕೇಳಿದಾಗ ನೀವು ಕಳಿಸ್ಕೊಟ್ರಾಯ್ತು, ಆಗ್ಬೋದಲ್ಲ? ಹರಿಶ್ಚಂದ್ರ ಹೇಳ್ತಾನೆ, ನಿಮ್ಮ ಯೋಚನೆನೂ ಸರಿಯಾಗಿದೆ, ಆಗಲಿ ಬಿಡಿಂದಾಗ ಮಂತ್ರಿ ಇದ್ನಲ್ಲ ಸತ್ಯಕೀರ್ತಿ, ಸ್ವಲ್ಪ ಬುದ್ಧಿವಂತ ಅಲ್ವನು ಮಂತ್ರಿ, ಅವನಿದ್ದು ನಿಂತ್ಕೋತಾನಂತೆ. ಗುರುಗಳೇ ನಂದೊಂದು ಮಾತು ದಯಮಾಡಿ ನೀವು ಕೇಳಬೇಕು. ಏನ್ ಮಂತ್ರಿ ಅದು? ಕಾಲ ಒಂದೇ ರೀತಿ ಇರೋಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಈಗೇನು ದ್ರವ್ಯರಾಶಿ ಇದೆ, ಕೊಡೋದಕ್ಕೆ ಒಪ್ಕೊಂಡ್ರು ನಮ್ಮ ಪ್ರಭುಗಳು, ಸಂತೋಷ. ನೀವು ಕೇಳೋ ಸಂದರ್ಭದಲ್ಲಿ ನಮ್ಗೆ ಅಷ್ಟು ಇಲ್ಲ ಅಂದಾಗ ಸಂದರ್ಭ ಹೀಗಿರುತ್ತೆ ಅಂತ ಹೇಳಕ್ಕಾಗಲ್ವಲ್ಲ. ಅದಕ್ಕಾಗಿ ಅದು ನಮ್ಮ ಹತ್ರ ಇರೋದಕ್ಕಿಂತ ಕೇಳಿದ್ದು ನಿಮ್ಮದಾದ ಮೇಲೆ ನಿಮ್ಮ ಹತ್ರ ಇರೋದೇ ಬಹಳ ಮುಖ್ಯ. ದಯಮಾಡಿ ನೀವೇ ತಗೊಂಡು ಹೊರಟೋಗಿ. ವಿಶ್ವಾಮಿತ್ರನ ಕೋಪ ಬಂತು, ಇವನ್ ಬುದ್ಧಿವಂತ ತೋರಿಸ್ತಾವನಲ್ಲ. ಹರಿಶ್ಚಂದ್ರ ಏನೇ ಉದ್ಘಾಟತನ ಅಂದರೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು, ಮಾತಾಡು. ಹರಿಶ್ಚಂದ್ರ ಹೇಳ್ತಾನೆ, ಮಂತ್ರಿಗಳೇ ಸುಮ್ಮನೆ ನೀವು. ಗುರುಗಳೇ ನೀವು ಹೇಳಿದಾಗೆ ಅದು ನಾನು ಏರ್ಪಾಡು ಮಾಡ್ತೇನೆ. ಅದನ್ನು ಒಂದು ಕಾರಾಗೃಹದಲ್ಲಿ ಜೋಪಾನವಾಗಿಡಿಸಿ ಕಾವಲುಗಾರನ ನೇಮಕ ಮಾಡಿ ಹಗಲು ರಾತ್ರಿ ಅದನ್ನು ಕಾಯುವಂತೆ ಮಾಡ್ತೇವೆ, ಆಗ್ಬೋದಲ್ಲ? ಮಂತ್ರಿ ಹೇಳ್ತಾನೆ, ಪ್ರಭು ಬೇಡಿ ಪ್ರಭು, ಸ್ವಲ್ಪ ಯೋಚನೆ ಮಾಡಿ. ಕಾಲ ಹೀಗೆ ಇರಲ್ಲ, ಸ್ವಲ್ಪ ಯೋಚನೆ ಮಾಡಿ ಕೊಟ್ಟು ಕಳಿಸ್ಬಿಡಿ ಪ್ರಭು. ಅದು ನಮ್ಮ ಹತ್ರ ಇರೋದು ಬಹಳ ಕಷ್ಟವೇ, ಸಂಕಟವೇ ಹೆಚ್ಚು. ಬೇಡ ಪ್ರಭು, ನನ್ನ ಮಾತನ್ನು ಕೇಳಿ. ಮಂತ್ರಿ, ಗುರುಗಳ ಮಾತನ್ನು ನೋಯಿಸಬಾರದು, ಸ್ವಲ್ಪ ತಾಳು. ನೀವು ನಿಶ್ಚಿಂತೆಯಿಂದ ಹೋಗಿ ಗುರುಗಳೇ. ನೀವು ಹೇಳದ್ ಕಳಿಸಿದಾಗ ಅಷ್ಟು ದ್ರವ್ಯರಾಶಿಯನ್ನು ಕೊಟ್ಟು ಕಳಿಸ್ತೇವೆ, ಆಗ್ಬೋದಲ್ಲ? ಅದು ಬದುಕೋರ ಲಕ್ಷಣ. ನಕ್ಷತ್ರಿಕ ನಡಿ ಹೋಗೋಣ. ಸ್ವಲ್ಪ ದೂರ ಹೋಗ್ತಾನೆ ವಿಶ್ವಾಮಿತ್ರ, ಮತ್ತೆ ತಿರುಗಿ ಹೇಳ್ತಾನಂತೆ, ಹರಿಶ್ಚಂದ್ರ ಸ್ವಲ್ಪ ಜೋಪಾನ, ನಮ್ಮ ವಸ್ತು ಈಗ ನಿನ್ನ ಹತ್ರ ಇದೆ, ಅದ್ರ ಬಗ್ಗೆ ಎಚ್ಚರ ಇರಲಿ. ಹಾಗೆ ಗುರುಗಳೇ, ಆಗ್ಲಿ, ಹೋಗಿದ್ ಬನ್ನಿ. ಬರ್ತೇವೆ. ಹೊರಟು ಬಿಟ್ರು ವಿಶ್ವಾಮಿತ್ರ ನಕ್ಷತ್ರಕ್ಕೆ ಇಬ್ರು ಕೂಡ. ಇಲ್ಲಿ ಈಚೆ ಬಂದಾಗ ನಕ್ಷತ್ರಕ್ಕೆ ನಗ್ತಾನಂತೆ, ಅಲ್ಲ ಏನ್ ಗುರುಗಳೇ ನೀವು ಮಾಡುದು? ನಾನು ಅಷ್ಟೆಲ್ಲಾ ತಲೆ ಕೆಡಿಸ್ಕೊಂಡು ಉಪಾಯ ಹುಡುಕಿ ಒಂದು ಉಪಾಯ ಕೊಟ್ರೆ ಅದ್ರಂತೆ ನಡ್ಕಳಿ ಅಂತ ನಾನು ಹೇಳಿದ್ರೆ ಅಷ್ಟು ದ್ರವ್ಯರಾಶಿನ ಕೇಳಿ ಈಸ್ಕೊಂಡು ಬರೋದು ಬಿಟ್ಬಿಟ್ಟು ಅದನ್ನ ಅವನ ಹತ್ರ ಇಡಿಸ್ಬಿಟ್ಟು ಬಂದ್ಬಿಟ್ರಲ್ಲ, ಇದರಿಂದ ನಿಮಗೆ ಏನ್ ಸಿಕ್ತು? ಇದ್ರಲ್ಲಿ ಏನ್ ನೀವು ಗೆದ್ದಂಗಾಯ್ತು? ನಕ್ಷತ್ರಿಕಾ, ನೀನು ಮುಂದಾಲೋಚನೆ ಮಾಡ್ಲೇ ಇಲ್ಲ ಕಣಯ್ಯ, ಸುಮ್ಮನೆ ನೇರಮ ಮಾತಾಡ್ತಾ ಇದೀಯ. ಸ್ವಲ್ಪ ಯೋಚನೆ ಮಾಡಿ ನೋಡು, ನಿನಗೆ ಉತ್ತರ ಗೊತ್ತಾಗುತ್ತೆ. ಏನ್ ಗುರುಗಳ ಉತ್ತರ ಕೇಳ್ಬಿಟ್ಟು ಅವನ ಹತ್ರನೇ ಇಟ್ಬಿಟ್ಟು ಬಂದಿದ್ದೀರಾ, ಇದ್ರಲ್ಲಿ ಏನು ಉಪಾಯ ಮಾಡೋದು ಯೋಚನೆ ಮಾಡೋದಿದೆ? ತಪ್ಪು ನೀವು ತಿಳ್ಕೊಂಡಿರೋದು. ನಾನು ಕೇಳಿದ ದ್ರವ್ಯರಾಶಿ ಅವನ ಹತ್ರ ಇದೆ ಅಂದ್ರೆ ನಮ್ಮ ವಸ್ತು ಈಗ ಅವನ ಹತ್ರ ಇದೆ ಅಂತ ಅರ್ಥ. ಮಂತ್ರಿ ಉಪಾಯ ಕೊಟ್ಟ, ಕಾಲ ಹಿಂಗೇ ಇರಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ. ಆದ್ರೆ ಹರಿಶ್ಚಂದ್ರ ಕೇಳಲಿಲ್ಲ, ಒಪ್ಕೊಬಿಟ್ಟಿದ್ದಾನೆ. ಈಗ ನನ್ನ ಕೈವಾಡ ನೋಡುವಂತ ವಿಶ್ವಾಮಿತ್ರ ಒಂದೇ ಸಾರಿ ತನ್ನ ದಂಡಕ ಮಂಡಲದಲ್ಲಿದ್ದಂತ ತೀರ್ಥಮನೆ ಎತ್ತಿ ಕಾಡಿನ ಕಡೆ ಪ್ರೋಕ್ಷಣೆ ಮಾಡಿದ ನೂರಾರು ಮೃಗಗಳು ಪ್ರತ್ಯಕ್ಷವಾಗಿ ಅಯೋಧ್ಯ ಸಾಮ್ರಾಜ್ಯದ ಕಡೆ ದಾಳಿ ಮಾಡ್ತಾ ಇವೆ ಅಂತೆ. ಅಯೋಧ್ಯ ಸಾಮ್ರಾಜ್ಯದ ಕಡೆ ದಾಳಿ ಮಾಡಿದಾಗ ಮೃಗಗಳೆಲ್ಲ ಬಂದು ಪ್ರಾಣಿ ಪಕ್ಷಿಗಳ ಮೂಲಕಗಳನ್ನೆಲ್ಲವೂ ಕೂಡ ನಾಶ ಮಾಡಿ, ಬೆಳೆ ಬೆಳೆದಿರುವಂತನ್ನೆಲ್ಲ ನಾಶ ಮಾಡಿ ಮನುಷ್ಯರಿಗೆಲ್ಲ ತೊಂದರೆ ಕೊಡ್ತಾ ಇದ್ರೆ, ಪ್ರಜೆಗಳೆಲ್ಲ ಓಡೋಡ್ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಭು ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ. ಏನಾಯ್ತು ಪ್ರಜೆಗಳೇನಾಯ್ತು? ಇದ್ದಕ್ಕಿದ್ದಾಗೆ ಕಾಡು ಪ್ರಾಣಿಗಳೆಲ್ಲ ನಾಡಿನ ಕಡೆ ಬಂದು ದಾಳಿ ಮಾಡ್ತಾ ಇವೆ. ನಮ್ಮ ಸಾಕು ಪ್ರಾಣಿಗಳನ್ನೆಲ್ಲ ಕಿತ್ತು ಹೋಗ್ತಾ ಇವೆ, ದವಸ ಧಾನ್ಯಗಳನ್ನು ಚಿಂದಿ ಮಾಡ್ತಾ ಇವೆ. ಬನ್ನಿ ಪ್ರಭು, ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಕಾಪಾಡಿ. ಮಂತ್ರಿ, ಸೇನಾಧಿಪತಿ, ರಥವನ್ನು ಸಿದ್ಧತೆ ಮಾಡಿ ಆ ಮೃಗಗಳನ್ನೆಲ್ಲ ಕಾಡುಗಟ್ಟ ಬರೋಣ.
ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ರಥವನ್ನು ಹೇರುತ್ತಾ ಹರಿಶ್ಚಂದ್ರ ಆ ಪ್ರಾಣಿಗಳನ್ನ ದೂರ ಮಾಡೋದಕ್ಕೆ ಅಂದ್ರೆ ಕಾಡುಗಟ್ಟೋದಕ್ಕೆ ಹೊರಟು ಬಿಟ್ಟ. ಅಂದ್ರೆ ಸತ್ಯವಂತರಿಗೆ ಸದಾ ಕಷ್ಟಗಳು ಎದುರಾಗ್ತಾವಂತೆ. ಅದನ್ನೆಲ್ಲ ಮೀರಿದಾಗಲೇ ಅವನು ಜಗತ್ತಿಗೆ ಬೆಳಕನ್ನು ಕೊಡುವಂತವನು. ಬೆಟ್ಟದಷ್ಟು ಕಷ್ಟ ಬರಲಿ, ಬುದ್ಧಿವಂತಿಕೆ ಅಂತ ನಡೆದಾಗ್ಲೇ ಅದು ಕಷ್ಟ ಯಾವ ಹಿಮದಂತೆ ಕರ್ಗೋಗುತ್ತಂತೆ. ನೋಡಿ, ಜೀವನದಲ್ಲಿ ತಡೆಯಲಾರದ ಒಂದೇ ನೋವು ಅಂದ್ರೆ ಸಾವು ಒಂದೇ. ಯಾವ್ದು ಬೇಕಾದ್ರೂ ಹಿಂದೆ ತರಬಹುದು. 3 ವಸ್ತುಗಳನ್ನ ನಾವು ಏನೇ ಕಷ್ಟಪಟ್ಟರು ಹಿಂತಿರುಗಿ ತರಕ್ಕಾಗಲ್ಲ. ಯಾವ್ದದು? ಕಳೆದು ಹೋದ ಗಳಿಗೆ, ಆಡಿದ ಮಾತು, ಹೋದ ಪ್ರಾಣ. ಕಳೆದು ಹೋದ ಗಳಿಗೆ ಅಂದ್ರೆ ಇವತ್ತು 11 ದಿವಸದ ಕಾರ್ಯ ಮಾಡ್ತಾ ಇದೀವಿ. ಈ ದಿನ ಮತ್ತೆ ಸಿಗಲ್ಲ. ಬೇಕಾದ್ರೆ ವರ್ಷದ ಮಾಡ್ಬೋದು, 2 ವರ್ಷದ ಮಾಡ್ಬೋದು. ಈ ದಿನ ಮತ್ತೆ ಸಿಗಲ್ಲ. ಇದು ಕಳೆದೋದ್ ಗಳಿಂದ ಮುಗಿದಿದೆ. ಅದಕ್ಕೆ ಸಮಯಕ್ಕೆ ಬೆಲೆ ಕೊಡಬೇಕು ಅಂತ ಹೇಳೋದು. ಆಡ ಮಾತು ಒಂದ್ಸಾರಿ ನಮ್ಮ ಬಾಯಿಂದ ಹೊರಗಡೆ ಬರೋ ಮಾತು ಇನ್ನೆಷ್ಟೇ ಕೋಟಿ ಕೊಟ್ಟರೆ ಹಿಂತಿರುಗಿ ಬರಲ್ಲ. ಅದಕ್ಕೆ ದೊಡ್ಡವರು ಹೇಳೋದು ಮಾತೆ ಮುತ್ತು, ಮಾತೆ ಮೃತ್ಯು. ಹೋದ ಪ್ರಾಣ ಇವತ್ತು ನಾವು ಕಳ್ಕೊಂಡಿದೀವಿ. ಅವ್ರನ್ನ ಕೋಟಿ ಕೊಟ್ಟರು ತಾನೆ ಇವತ್ತು ಮತ್ತೆ ತರಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಜೀವನದಲ್ಲಿ ಈ 3 ವಸ್ತುಗಳು ಬಹಳ ಬೆಲೆ ಕಟ್ಟಕ್ಕಾಗಲ್ವಂತೆ. ಇದನ್ನ ನಾವು ಜೋಪಾನ ಕಾಪಾಡ್ಕೊಂಡಷ್ಟು ಒಳ್ಳೇದು. ಈಗಿನ ಜನರೇಷನ್ ಏನಾಗ್ಬಿಟ್ಟಿದೆ ಅಂದ್ರೆ ಮನುಷ್ಯ ಆಸ್ತಿ ಮಾಡೋದು ಕಂಡಿಡ್ದವನೇ, ಆರೋಗ್ಯ ಸಂಪಾದನೆ ಮಾಡೋದು ಕಂಡಿಡ್ದಿಲ್ಲ. ಕೆಲ ಕಡೆ ನೋಡಿರ್ಬೇಕು, 25 ಕುಂಟಿಗ ಮನ ಕಟ್ಟಿರೋದು. ಹೇಳಕ್ಕೆ ನಂಗೆ ನಡುಗ್ತಾ ಇದೆಯಲ್ಲಪ್ಪ. 25 ಕುಂಟಿ ನಾನು ಹೇಳ್ತಾ ಇರೋದು. 25 ಕುಂಟಿಗ ಮನ ಕಟ್ಟಿ ಒಳಗೆ ಸ್ವಿಮ್ಮಿಂಗ್ ಪೂಲ್ ಅದ, ಮನೆ ಒಳಗೆ ಸುಮ್ ಈಜಾಡ್ತಾನ ಅಲ್ಲೇ ಬಳಕನ ಅಂತ. ಸುತ್ತ 7 ಅಂತಸ್ತನ ಕಾಪಾಡಾಕ್ಸಿರೋದು. ಮನೆ ಒಳಗ ಉಪಯೋಗಿಸೋ ವಸ್ತುಗಳೆಲ್ಲ ಬರೀ ಚಿನ್ನದ್ದೇ. ರೈಸ್ ಮಿಲ್ ಆಮೇಲೆ ಒಳಗೆ ಅದ ಈಚೆಗೆ ಬರಂಗಿಲ್ಲ. ಅವ ಎಟ್ಟಿ ಸೈಕಲ್ ತಗ ತಿರ್ಗಾಡ್ತಾಳ ಒಳಗೆ. ಹಂಗದ ಕೋಟಿ ಕಟ್ಲೆ ಆಸ್ತಿ ಅವನ ಹತ್ರ ಇರೋದು. ಮಕ್ಕಳು ಮೊಮ್ಮಕ್ಕಳೆಲ್ಲ ಚಿನ್ನದ ತಟ್ಟೆಲ್ಲ ಊಟ ಮಾಡ್ತಾ ಇರೋದು. ಸಾಮಾನ್ಯ ಎಲ್ಲ ನೀನ್ ಅನ್ಕೋಬೇಡ. ಎಲ್ಲ ಶಿಶಿ ಕ್ಯಾಮ್ರಾ ಫಿಟ್ ಮಾಡ್ಬಿಟ್ಟನ. ನೀನ್ ಮಣ್ಣು ಟಿವಿ ಬತ್ತೆ ಮಲಿಕಂಡ್ ಸ್ನಾನ ಮಾಡೋ ನೋಡ್ದ ಬಿಡೋದು. ಏನೋ ಬಡ್ಡಿಗಣ ದುಡ್ಡದ ಓಡ್ಲಿ ಬಿಡು. ಸರಿ ಮತ್ತೆ ಎಲ್ಲ ಮಾಡೋನ ಚಿನ್ನದ ತಟ್ಟೆಲ್ಲ ಊಟ ಮಾಡ್ತಾರ ಮಕ್ಕಳು ಮೊಮ್ಮಕ್ಕಳೆಲ್ಲ. ಆದ್ರೆ ಯಜಮಾನ ಮಾತ್ರ ಸುಮ್ ಕೂಬ ಕಣ್ಣ ಕೂತಾನ. ಅದೇ ಯಾಕಂದ್ರೆ ಶುಗರ್ ಬಂದದಕ್ಕೆ ಕೂತದ. ಸರಿ ಏನ್ ಮಕ್ಕಳೆಲ್ಲ ಅಪ್ಪ ಸ್ವೀಟ್ ಅಂತಾವ, ಇವ ಅನ್ನನು ತಿನ್ನಕಾಯ್ತಾ ಇಲ್ಲ. ಒಂದ್ ಅಗಳು ತಿಂದ್ರೆ ಸುಮ್ 400 ಏರ್ಕತ್ತದ್ರಿ ಶುಗರ್. 450 ಅಂಬ್ಲಿ ಕುಡ್ಕೊಂಡ್ ಸುಮ್ ಕೂತಾನ ಗೋಬ ಕಣ್ಣಾಗ. ಎಷ್ಟು ಸಂಪಾದನೆ ಮಾಡಿರ್ತಾನೆ ಒಂದು ತುತ್ತು ಅನ್ನ ತಿನ್ನಕಾಯ್ತು ಅವನ ಕೈಲಿ. ನೋಡಿ, ಆಸೆ ಇದ್ರು ತಿಳ್ಕೊಳ್ಳೋದು ಬಹಳ ಇದೆ ಅದರಲ್ಲಿ. ಚಿನ್ನ ತಟ್ಟೆಲೆ ಊಟ ಮಾಡ್ತಿರೋದು ನೋಡಿ. ಚಿನ್ನ ತಟ್ಟೆನೇ ಇದ್ರು ತುತ್ತು ಅನ್ನ ತಿನ್ನಕಾಗ್ತಾ ಇಲ್ಲ ಅಂದ್ರೆ ಎಷ್ಟು ಸಂಪಾದನೆ ಮಾಡಿ ಏನು ಪ್ರಯೋಜನ? ಜೀವನದಲ್ಲಿ ನಿಜವಾದ ಶ್ರೀಮಂತ ಯಾರು ಗೊತ್ತಾ? ಯಾವ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೋ ಅವನು ನಿಜವಾದ ಶ್ರೀಮಂತ. ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ತಾನಲ್ಲ, ನಿಜವಾದ ಶ್ರೀಮಂತ ಅವನು. ಕೋಟಿ ಆಸ್ತಿ ಮಾಡಿರೋ ಶ್ರೀಮಂತವಾಗಿ ನೆಮ್ಮದಿಯ ಬದುಕಕ್ಕಾಗಲ್ಲ. ಯಾಕೆ ಹೇಳಿ? ನಮ್ಮ ಮಲಗಿದಾಗ ಅವನಾರ ಕಳ್ತನ ಮಾಡ್ಬಿಟ್ರ ಏನ್ ಮಾಡ್ಲಪ್ಪ ನಾನು? ಸೆಕ್ಯೂರಿಟಿ ಗಾರ್ಡ್ ಇಟ್ಟಿನಿ, ಅವನೇ ಕಳ್ತನ ಮಾಡ್ಬಿಟ್ರ ಎತ್ತ ಮಾಡ್ಲಿ ನೋಡಿ. ಚಿಂತಲೆ ಬರ್ತದ, ನೆಮ್ಮದಿಯ ಬದುಕಕ್ಕಾಗಲ್ಲ. ₹1 ದುಡ್ಡು ಇಲ್ದಿದ್ದವನು ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡ್ ಬದುಕೋನು ಅಂತ ಏನೂ ಇರಲ್ಲ. ನೆಮ್ಮದಿಯ ಕಣ್ಮುಚ್ಚರು ನಿದ್ದೆ ಬರ್ತೇವೆ ಅವನಿಗೆ. ಯಾಕಂದ್ರೆ ನೆಮ್ಮದಿ ಅದಲ್ಲ ಅವನಿಗೆ. ಆ ನೆಮ್ಮದಿಯನ್ನ ನಾವು ಉಳಿಸ್ಕೊಳಕ್ಕೆ ಬಹಳ ಕಷ್ಟಪಡ್ಬೇಕು, ಇನ್ನೇನು ಅಲ್ಲ. ಜೀವನದಲ್ಲಿ ಅದು ಮುಖ್ಯ. ಇವತ್ತು ಎಲ್ಲವನ್ನ ಕಳಚಿಟ್ಟೋಟಾಗೋರ ನೀಲ್ಕಂಠಪ್ಪನವರು. ಇದು ನಿಜವಾದ ಸಾರ್ಥಕತೆ. ಈ ದಿನ ನಮಗೂ ಬರುತ್ತೆ, ತಪ್ಪಿಸ್ಕೊಳಂಗಿಲ್ಲ. ಆದ್ರೆ ಹೋಗ್ಲುವಾಗ್ಲೂ ಒಂದು ಪುಣ್ಯ ಕಳಿಸ್ಕೊತಾರಲ್ಲ, ಅದು ನಿಜವಾದ ಪುಣ್ಯ. ಶರಣರ ಗುಣವ ಮರಣದಲ್ಲಿ ನೋಡುವಂತ ದೊಡ್ಡವರು ಹೇಳುವಾಗ ಒಬ್ಬ ವ್ಯಕ್ತಿ ಗುಣನ ಅವ್ನು ಸತ್ತ ನೋಡಿ ಕಲಿ ಅಂತ ಹೇಳ್ತಾರೆ. ಇನ್ ಕೆಲವ್ರಿಗೆ ಏನ್ ಚಿಂತೆ ಆಗ್ಬಿಟ್ಟದೆ ಅಂದ್ರೆ, ಅಯ್ಯೋ ಸಿದ್ದರಾಮಯ್ಯ ಬೇರೆ CM ಸೀಟಿಂದ ಇಳಿದ್ಬಿಟ್ಟ, 2,000 ನಿನ್ಸ್ಬಿಟ್ರೆ ಏನಪ್ಪ ಮಾಡೋದು ಅಂತ ಕೆಲವ್ರಿಗ. ಏನೋ ಇಳಿದ್ಬಿಟ್ಟ ಪಾಪ. ಗುರುಗಳು ಹಿರಿಕರು ಪಾಪ ಹಿರಿಕರು ಚೆನ್ನಾಗಿ ಮಾಡಿದ್ರು, ಅವ್ರು ಇಳಿದ್ಬಿಟ್ರು. ನಮ್ 2,000 ಕಿತ್ಕೊಬಿಟ್ರೆ ಏನಪ್ಪ ಮಾಡೋದು ಅಂತ ಕೆಲವ್ರಿಗ. ಬಸ್ ನಾವು ಫ್ರೀ ಟಿಕೆಟ್ ನ ಕಟ್ ಮಾಡ್ಬಿಟ್ರೆ ನಾವು ಓಡಾಡಂಗಿಲ್ವಲ್ಲ ಅಂತ ಕೆಲವರು. ಕರೆಂಟ್ ಬಿಲ್ ಏರಿಸ್ಬಿಟ್ರ ಅನ್ನೋ ಭಯ. CM ಇಳಿದಿರೋದು ಏನ್ ಪೋಸ್ಟ್ಗಳೇನು ಇಳಿದಿಲ್ಲ. ಕಾಂಗ್ರೆಸ್ ಪಕ್ಷ ಅದಲ್ಲ ಇಟ್ಟುವೆ. ಇನ್ನು 2 ವರ್ಷ ನಿಮ್ಗೆ ನಿಮ್ದು ಯಾವ್ದೋ ಪಟ್ಟಲ್ಲಿ 2 ವರ್ಷಕ್ಕೆ ಓಡಾಡ್ಕಡೆ ತಗ ಚೆನ್ನಾಗಿರಿ. ಅಯ್ಯೋ, ಈ 3 ವರ್ಷದಿಂದ ಕೆಲವರು 2,000 ದುಡ್ಡ ಸರಿ ಮಾಡ್ಬಿಟ್ಟು ಚಿನ್ನದ ಚೈನೆ ಮಾಡಿಸ್ಕೊಂಡಾರ. ಕೆಲವರು ರೇಟ್ ಬೇರೆ ಇಳಿದೋಗಲ್ಲ, ಚಿನ್ನದು ಎಲ್ಲ ಮಾಡಿಸ್ಕೊತಾವ್ರ. ಗಂಡಸು ಸುಮ್ ಕೂಬ ಕಣ ಕೂತಾರ, ಅವ್ರಿಗೆ ಏನು ಇಲ್ಲ. ಅವ್ರಿಗೆ 3 ವರ್ಷದಿಂದ ಸುಮ್ಮನೆ ಅವ್ರು ಪ್ರೈವೇಟ್ ಬಸ್ ಬರೀ ಗಂಡಸರು ತುಂಬಾರ. ಗೌರ್ಮೆಂಟ್ ಬಸ್ ಸೀಟ್ ಇದ್ರೆ ತಾನೇ ಬರಕ ಗಂಡಸರು ಎಲ್ಲ ಹೆಂಗಸ ಸುಮ್ಕ ಕೂತಾರ. ಮೊನ್ನ ಮಾದಪ್ಪನ ಬೆಟ್ಟಕ್ಕೆ ದರ್ಶನಕ್ಕ ತಮಾಸೆ ಹೋಗವಿ, ಬೆಟ್ಟಲ್ಲ ಬರೀ ಹೆಂಗಸರು ತುಂಬಾರ. ಯಾರಿಬ್ರು ಗಂಡಸರು ಅಂತ ನೋಡಿದ್ರೆ ತಮ್ಮ ಇಬ್ರೆ ಪೂಜೆ ಮಾಡೋರು. ಮುಂದೊಂದು ವರ್ಷದಿಂದ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತಿದಾರಂತ, ಲೇಡೀಸ್ನೇ ಮಾಡ್ಬೇಕು. ಬಸ್ ಓಡಿಸ್ತಾರ, ಏರೋಪ್ಲೇನ್ ಓಡಿಸ್ತಾರ, ರೈಲ್ ಬಿಡ್ತಾರ. ರೈಲೇನ್ ಮಾತೆ ಬಿಡ್ತಿರ್ತಾರ ಬಿಡಿ, ಅದೇ ಬೇಡ. ಅಂದ್ರೆ ಎಲ್ಲ ಬಂದ್ಬಿಟ್ಟದಾಗ ಟೆಕ್ನಾಲಜಿ ಮುಂದುವರೆದ್ಬಿಟ್ಟದ. ಏನಿಲ್ಲ, ಆ ಭಗವಂತನ ಸಹಕಾರ. ಇನ್ನು 2 ವರ್ಷ ಚೆನ್ನಾಗಿ ಎಂಜಾಯ್ ಮಾಡ್ಬಿಡಿ, ಆಮೇಲೆ ಸಿಗಲ್ಲ, ಆಮೇಲೆ ಎಡವಟ್ಟ ಹೋಯ್ತಾ.
ಏನೇನು ಬೇಕು ಅದೆಲ್ಲ ಮಾಡ್ಕೊಳ್ಳೇದಾಗ ಎಲ್ಲೆಲ್ಲ ಕಡೆ ಹೋಗ್ಬೇಕು, ಏನೇನು ಮಾಡಬೇಕು ಎಲ್ಲರನ್ನು ನೋಡಬೇಕು, ನೋಡ್ಕೊಬಿಡಿ ಎಲ್ಲನೂ. ಜೀವನದಲ್ಲಿ ಇರೋ ತನಕ ನೆಮ್ಮದಿ, ಆಮೇಲೆ ಏನು ಸಿಗಲ್ಲ. ನಮ್ಮ ನೀಲಕಂಠಪ್ಪನವರು ಒಂದು ಕೊಂಡಾಡೋ ಒಂದು ಗೀತ ನಾಡ್ತಾರೆ, ನಮಗೆ ಮುಂದಿನ ಬಾಕು. ನಾಲ್ಕು ಜನರ ಹೆಗಲಿನಲ್ಲಿ ಶಾಗ್ಯ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ, ನಮ್ಮ ನೀಲಕಂಠಪ್ಪನವರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಶಾಗ್ಯ ಗ್ರಾಮದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಶಾಗ್ಯ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ, ನಮ್ಮ ನೀಲಕಂಠಪ್ಪನವರ ಕೊನೆಗಳಿಗೆ. ಯಾರದವ್ವ ಮೆರವಣಿಗೆ, ನಮ್ಮ ನೀಲಕಂಠಪ್ಪನವರ ಕೊನೆಗಳಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಸಾಗಿತು ಊರೊಳಗೆ. ರಾಜಮಣಿರವರ ಮನೆ ದೀಪ ಹರಿದು ಹೋಗಿದ್ದೆಲ್ಲೋ ಶ್ರೀಮತಿ ರಾಜಮಣಿರವರ ಮನೆ ದೀಪ ಹರಿ ಹೋಗಿದ್ದೆಲ್ಲೋ ಶಿವನೇ. ನಾಲ್ಕು ಜನರ ಹೆಗಲಿನಲ್ಲಿ ಶಾಗ್ಯ ಗ್ರಾಮದ ಬೀದಿಯಲ್ಲಿ ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ. ನಿಮ್ಮ ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ. ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯಲು ಹರಿಸವರೇ. ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯಲು ಹರಿಸವರೇ. ನಾಲ್ಕು ಜನರ ಹೆಗಲಿನಲ್ಲಿ ಶಾಗ್ಯ ಗ್ರಾಮದ ಬೀದಿಯಲ್ಲಿ ಪಲ್ಲಕ್ಕಿ
ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಶ್ರೀಮಾನ್ ನೀಲಕಂಠಪ್ಪನವರೇ ಅಯ್ಯ ಇದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಊರೊಳಗೆ ಸೇರಿದು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ ಸೇರಿದು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ ನಾಲ್ಕು ಜನರ ಹೆಗಲಿನಲ್ಲಿ ಶಾಖ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ನೀಲಕಂಠಪ್ಪನವರ ಕೊನೆಗಳಿಗೆ ಯಾರದವ್ವ ಮೆರವಣಿಗೆ ನಮ್ಮ ನೀಲಕಂಠಪ್ಪನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅಯ್ಯೋ ಬದಲಾರದ ಹುದಿಗೆ ಪೋದಿನ ನೀಲಕಂಠಪ್ಪನವರೇ ಅಯ್ಯೋ ಹಗಲಿರುವ ಮಹಾನುಭಾವರಿಗೆ ಭಗವಂತ ಒಳ್ಳೆಯ